ಐತಿಹಾಸಿಕ ಮಹಾಕುಂಭ ಮೇಳದಲ್ಲಿ ಕಾಲ್ತುಳಿತ ದುರಂತದಲ್ಲಿ ಇಂದು ದೆಹಲಿಯಿಂದ ರಾಜ್ಯಕ್ಕೆ 4 ಮೃತದೇಹ ಏನು ಅಲ್ಲಿ ಸಾವನ್ನಪ್ಪಿದ್ರು ಅವರ 4 ಮೃತದೇಹ ರಾಜ್ಯಕ್ಕೆ ರವಾನೆಯಾಗುತ್ತೆ. ಪ್ರಯಾಗ್ರಾಜ್ನಿಂದ ದೆಹಲಿಗೆ ಆಂಬ್ಯುಲೆನ್ಸ್ ಮೂಲಕ, ಅಲ್ಲಿಂದ ವಿಮಾನದ ಮೂಲಕ ರವಾನೆ ಮಾಡ್ತಾರೆ. ಕಾಲ್ತುಳಿತ ಪ್ರಕರಣದಲ್ಲಿ ಸಾವನ್ನಪ್ಪಿದವರಿಗೆ ಬೆಳಗಾವಿಯಲ್ಲಿ 60 ಯಾತ್ರಿಕರಲ್ಲಿ ಸರಿಸುಮಾರು 4 ಸಾವನ್ನಪ್ಪಿದ್ದಾರೆ. 4 ಅರುಣ್, ಮಹಾದೇವಿ ಮತ್ತು ತಾಯಿ ಮಗಳು ಸೇರಿದಂತೆ ಒಟ್ಟು 4 ಜನ ದಾರುಣ ಸಾವನ್ನಪ್ಪಿರುವುದು. ಅವರ ಶರೀರವನ್ನು ರವಾನೆ ಮಾಡ್ತಾರೆ ಇವತ್ತು ಬೆಳಗಾವಿಗೆ. ದೆಹಲಿಯಿಂದ ವಿಶೇಷ ವಿಮಾನದ ಮೂಲಕ ರವಾನೆ ಮಾಡ್ತಾರೆ. ಐತಿಹಾಸಿಕ ಮಹಾನ್ ಕುಂಭ ಮೇಳದಲ್ಲಿ ಆದ ಕಾಲ್ತುಳಿತ ದುರಂತ. ಸದ್ಯ 4 ಮೃತದೇಹಗಳನ್ನು 2 ಆಂಬ್ಯುಲೆನ್ಸ್ಗಳ ಮುಖಾಂತರ ರವಾನೆ ಮಾಡೋದಕ್ಕೆಲ್ಲ ಸಿದ್ಧತೆಗಳು ಈಗಾಗಲೇ ಆಗಿದೆ. ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಸಾವನ್ನಪ್ಪಿರುವವರ ಮೃತದೇಹಗಳ ರವಾನೆಗೆ ಸರ್ಕಾರ ಎಲ್ಲ ಸಿದ್ಧತೆಯನ್ನು ಕೂಡ ಈಗ ಮಾಡಿಕೊಂಡಿದೆ. ಹಿಂದೆ ರವಾನೆಯಾಗುವ ಸಾಧ್ಯತೆ ಕೂಡ ಇದೆ. ಇವತ್ತು ದೆಹಲಿಗೆ ಆಂಬ್ಯುಲೆನ್ಸ್ ಮೂಲಕ ಕರೆತರ್ತಾರೆ. ಅದಾದ ನಂತರ ಅಲ್ಲಿಂದ ವಿಮಾನದ ಮೂಲಕ ರವಾನೆ ಮಾಡ್ತಾರೆ. ಪ್ರಯಾಗ್ರಾಜ್ನ ಕಾಲ್ತುಳಿತದಲ್ಲಿ ಆದ ಭಾರೀ ದುರಂತದಲ್ಲಿ ಸಾವನ್ನಪ್ಪಿದವರ ಮೃತದೇಹಗಳು ಇಂದು ರವಾನೆಯಾಗಲಿದೆ ಬೆಳಗಾವಿಗೆ. 60 ಯಾತ್ರಿಕರು ಬೆಳಗಾವಿಯಿಂದ ಹೋಗಿದ್ದು, ಸೊ ಅದರಲ್ಲಿ ಬದುಕುಳಿದವರು ಈಗ ಅವರ ಗುರುತನ್ನ ಪತ್ತೆ ಹಚ್ಚಿದ್ದಾರೆ. ಸೊ ಹಾಗಾಗಿ ಇನ್ನುಳಿದವರ ಸಹಾಯದ ಮೂಲಕ ದೆಹಲಿಯಿಂದ ಕರೆತರ್ತಾರೆ. ಪ್ರಯಾಗ್ರಾಜ್ನಿಂದ ಬೆಳಗಾವಿಯತ್ತ ಹೊರಟಿದ್ದಾರೆ ಈಗ ಇನ್ನುಳಿದ ಭಕ್ತರು. ಖುಷಿಯಾಗಿ ಪ್ರಯಾಗ್ರಾಜ್ಗೆ ಹೋದವರು ಅಲ್ಲಾದ ಘಟನೆಯಿಂದ ಮೌನವಾಗಿ ಈಗ ಹೊರಬರ್ತಾ ಇರೋದು. ಸಾಯಿರಥ ಟ್ರಾವೆಲ್ ಬಸ್ನಲ್ಲಿ ಹೊರಟಿದ್ದಾರೆ ಭಕ್ತರು. ಬಸ್ಸಿನ ತುಂಬ ನೋಡಿದ್ವಿ ಫೋಟೋದಲ್ಲಿ, ಎಷ್ಟೋ ಜನ ಕೂಡ ಹೋಗಿದ್ರು. ಭಾನುವಾರ ಪ್ರಯಾಗ್ರಾಜ್ಗೆ ತೆರಳಿದ್ರಂತೆ ಆ ಭಕ್ತರು ಒಂದೇ ಬಸ್ನಲ್ಲಿ. ಸೊ ಅದೇ ಬಸ್ಸಲ್ಲಿ ಈಗ ವಾಪಸ್ ಬರ್ತಿದ್ದಾರೆ. ಬಟ್ 4 ಆ ಬಸ್ಸಲ್ಲಿ ಇರಲ್ಲ. 60 ಮಂದಿಯ ಪೈಕಿ 56 ಮಂದಿ ಪ್ರಯಾಗ್ರಾಜ್ನಿಂದ ವಾಪಸ್ ಬರ್ತಾ ಇದ್ರೆ ಇನ್ನು 4 ಮೃತಪಟ್ಟ ಬಾಡಿಗಳು ಕೂಡ ರವಾನೆ ಆಗ್ಲತ್ತೆ. ಅದು ಟ್ರಾವೆಲ್ಸ್ ತಗೊಂಡು ಹೋಗ್ತಾರೆ. ಅವರು ನಮ್ಗೆ ಊಟದ ವ್ಯವಸ್ಥೆ ಮತ್ತು ನಾಷ್ಟದ ವ್ಯವಸ್ಥೆ ಬರೋಬ್ಬರಿ ಮಾಡ್ತಿದ್ರು.
ಅದು ಅವರು ಇತ್ಲ ಟೈಮಿಂಗ್ ಕೊಟ್ಟಿದ್ರು. ನಮ್ಮ ಗಾಡಿ ಐತ್ಲ 30-40 ಕಿಲೋಮೀಟರ್ ಹೊರಗಡೆ ಇತ್ತು. ಅಲ್ಲಿಂದ ಐತ್ಲ ಅವರು ಹೇಳಿದ್ರು 2 ಗಂಟೆಗೆ ಬರ್ಬೇಕಂತ, ಗ್ರೂಪ್ ವೈಸ್ ಹೋಗಿ ಬರ್ಬೇಕಂತ. ಬ್ರಹ್ಮಿ ಮುಹೂರ್ತದಾಗ ಐತ್ಲ ಸ್ನಾನ ಮಾಡ್ಬೇಕಂತ ಅವ್ರು ಹೋಗಿದ್ರು 9 ಮಂದಿ ಟೀಮ್. ಅದು ಆಕಸ್ಮಿಕವಾಗಿ ಘಟನೆ ನಡೆದು 4 ಮಂದಿ ಮೃತ್ಯು ಆದರು. ಅವ್ರ ಮನೆಯಾಗೇನವ್ರಿಗೂ ದುಃಖ ಆಗೈತಿ, ನಮಗೂ ದುಃಖ ಆಗೈತಿ. ಅದರ ಸಂಬಂಧ ಸಾಯಿ ಟ್ರಾನ್ಸ್ಪೋರ್ಟದ್ದು ಏನೂ ಜವಾಬ್ದಾರಿ ಇಲ್ಲ. ಅವರು ಹೇಳಿಬಿಟ್ಟಿದ್ರು, ನಿಮ್ಮ ಜವಾಬ್ದಾರಿ ನೀವೇ ಹೋಗೋದು ನೀವೇ ಬರೋದು ಅಂತ ಹೇಳಿಬಿಟ್ಟು. मी सौ अश्विनी अर्जुन आघाडी राहणार शाहूनगर जळगाव इथून आम्ही साईरथ ट्रॅव्हल्समधून एकूण 60 जण काशीच्या म्हणजे प्रयागराजच्या कुंभ स्नानासाठी आलेलो होतो. इथं आम्ही साई ट्रॅव्हल्समधून आलेलो. त्यांची इतकी छान सेवा आहे की त्यांचा सकाळचा नाश्ता टाईम वेळेत, परत दुपारचं जेवण, रात्रीचं जेवण, संध्याकाळचा चहा अगदी वेळेत आणि आमची स्वतःच्या घरच्या माणसांसारखी काळजी घेत होते त्यांनी. आम्हाला त्यांनी सांगितलेलं की कुंभ स्नानासाठी जाताना तुम्ही आता स्वतःच्या जबाबदारीने जायचं, परत येते वेळी दुपारी 2 वाजता करेक्ट गाडीच्या समोर येऊन थांबायचं, कारण रश भरपूर आहे. इथं करोडोनी लोक आलेली आहेत. आमची गाडी इथून जवळपास नदीपासून 30 ते 40 किलोमीटर अंतरावर होती. आम्ही सर्वजण स्वतः वेगवेगळ्या वाहनातून नदी कुंभ स्नानासाठी गेलेलो. रात्री अर्ध्या रात्री म्हणजे मध्यरात्री 3:30च्या सुमारास आमच्या बसमधील 4 जण चेंगराचेंगरीच्या ह्याच्यामध्ये स्नानासाठी गेले होते. तिथं त्यांचा आकस्मिक मृत्यू झाला आहे.